ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಆರ್ ಎನ್ ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರು, RNSIT ಆರ್ ಎನ್ ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರು, ಇದರ ಬಗ್ಗೆ ರಿವ್ಯೂಸ್ ಅನ್ನು ಕೊಡ್ತಾ ಇದ್ದೇನೆ. ಇದರಲ್ಲಿ ಪ್ಲೇಸ್ಮೆಂಟ್ಸ್ಗಳು ಹೇಗಿದೆ, ಕಂಪನೀಸ್ಗಳು ಯಾವುದು ವಿಸಿಟ್ ಆಗುತ್ತೆ, ಫೆಸ್ಟ್ಗಳು ಹೇಗಿದೆ, ಅದರ ಬಗ್ಗೆ ಎಲ್ಲ ಒಂದಿಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಇನ್ಫಾರ್ಮೇಷನ್ ಕೊಡಲಿಕ್ಕೂ ಮುಂಚೆ ಸ್ಟೂಡೆಂಟ್ಸು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ KCET 2024 ಅಂತ ಒಂದು ಪರ್ಸನಲ್ ಗೈಡೆನ್ಸ್ ಅನ್ನು ಕೊಡ್ತಾ ಇದ್ದಾವೆ. ದಿಸ್ ಇಸ್ ಓನ್ಲಿ ಫಾರ್ ಕೌನ್ಸಿಲಿಂಗ್. ಇದು ನಾಟ್ ಓನ್ಲಿ ಫಾರ್ KCET, ಕಾಮಿಡ್ಕಿಗೂ ಕೂಡ ನಾನು ಕೊಡ್ತೇನೆ. ಅಂದರೆ ಟುಗೆದರ್ KCET ಮತ್ತು ಕಾಮಿಡ್ಕೆ ಎರಡಕ್ಕೂ ಕೂಡ ವಿತ್ ಕೋಡ್ ವಿತ್ ಕಾಲೇಜ್ ಲಿಸ್ಟನ್ನು ಕೊಟ್ಟು ನಿಮಗೆ ಟಿಲ್ ಯು ಗೆಟ್ ಬೆಸ್ಟ್ ಇಂಜಿನಿಯರಿಂಗ್, ಡಿಸರ್ವ್ಡ್ ಇಂಜಿನಿಯರಿಂಗ್ ಕಾಲೇಜು ನಿಮ್ಗೆ ನಾವು ಗೈಡ್ ಮಾಡ್ತೇನೆ. ಓಕೆ, ಇದರಲ್ಲಿ ಹೇಗಿರುತ್ತೆ ಕೇಳಿದ್ರೆ ಸ್ಟೂಡೆಂಟ್ಸ್, ಫಸ್ಟ್ ನಿಮಗೆ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಅನ್ನು ಲಿಸ್ಟ್ ಮಾಡಿ ಕೊಡ್ತೇನೆ. ಇವಾಗ ಆಲ್ರೆಡಿ ಟಾಪ್ 60 ಇಂಜಿನಿಯರಿಂಗ್ ಕಾಲೇಜನ್ನು ಲಿಸ್ಟ್ ಮಾಡಿದ್ದೇನೆ. ಒನ್ಸ್ ಆಫ್ಟರ್ ನೀವು ಇವಾಗ ಜಾಯ್ನ್ ಆದ ನಂತರ, ಆಲ್ರೆಡಿ ಗ್ರೂಪಿಗೂ ಬಿಟ್ಟಿದ್ದೇನೆ, ಬಟ್ ಈಗ ನೀವು ಮತ್ತೆ ಜಾಯ್ನ್ ಆದರೆ ನಿಮಗೆ ಪರ್ಸನಲ್ ಆಗಿ ಇದನ್ನು ಕಳಿಸ್ತೇನೆ. ಪ್ಲಸ್ ಜಾಯ್ನ್ ಆದ ನಂತರ ನಿಮಗೆ ಟಾಪ್ 60 ಇಂಜಿನಿಯರಿಂಗ್ ಕಾಲೇಜನ್ನು ಲಿಸ್ಟ್ ಕೊಡ್ತೇನೆ. ಅದಾದ ನಂತರ ಎಲ್ಲರಿಗೂ ಕೂಡ ಬೇಸ್ಡ್ ಆನ್ ದೇರ್ ರ್ಯಾಂಕಿಂಗ್ ನಾನು ಇವಾಗ ಒಂದು ಅಪ್ರಾಕ್ಸಿಮೇಟ್ ರ್ಯಾಂಕನ್ನು ಪ್ರೆಡಿಕ್ಟ್ ಮಾಡ್ತೇನೆ. ಅಕಾರ್ಡಿಂಗ್ ಟು ಲಾಸ್ಟ್ ಇಯರ್ ಕಟ್ ಆಫ್ ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ, ಸೊ ಯಾವ ಕಾಲೇಜ್ 100% ಸಿಗುತ್ತೆ, ಯಾವುದು ಸಿಗೋ ಚಾನ್ಸಸ್ ಇದೆ, ಅದನ್ನು ಯಾವ ಆರ್ಡ್ರಲ್ಲಿ ಹಾಕಬೇಕು, ಯಾವ ಬ್ರಾಂಚ್ ಬೆಟರ್, ನಾನು ಆನ್ ದ ಬೇಸಿಸ್ ಆಫ್ ಪ್ಲೇಸ್ಮೆಂಟ್ಸ್ ಸ್ಟೂಡೆಂಟ್ಸ್ ನನ್ನ ಕಾಲೇಜಿನ ಲಿಸ್ಟ್ ಮಾಡ್ತೇನೆ. ಸೊ ರ್ಯಾಂಡಮ್ ಆಗಿ ಎಲ್ಲ ಕಾಲೇಜಿನ ಲಿಸ್ಟ್ ಮಾಡೋದಿಲ್ಲ, NIRF ರ್ಯಾಂಕಿಂಗ್ ಅಥವಾ ಅದರಿಂದ ನಾನು NIRF ರ್ಯಾಂಕಿಂಗ್ ಇದೆಯಲ್ಲ, ಥ್ರೂ ದ್ಯಾಟ್ ನಾನು ಅದನ್ನು ಇದು ಮಾಡೋದಿಲ್ಲ. ಬೇಸ್ಡ್ ಆನ್ ಕಾಲೇಜಿನ ರೆಪ್ಯುಟೇಷನ್, ಕಾಲೇಜಿನ ಪ್ಲೇಸ್ಮೆಂಟ್ಸ್, ಪ್ರೀವಿಯಸ್ ಇಯರ್ ಡೇಟಾವನ್ನು ತೆಗೆದು ಅದರ ಬೇಸಿಸ್ ಮೇಲೆ ಟಾಪ್ ಕಾಲೇಜಿನ ಲಿಸ್ಟ್ ಮಾಡಿ ನಿಮಗೆ ಇದು ಪರ್ಸನಲ್ ಗೈಡೆನ್ಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅಂದರೆ ನಿಮ್ಮ ರ್ಯಾಂಕಿಗೆ ಸರಿಯಾಗಿ ನಿಮ್ಮ ಹತ್ರ ಕೂತ್ಕೊಂಡು ನಿಮಗೆ ಕಾಲ್ ಮಾಡಿ ನೀವು ಯಾವ ಕಾಲೇಜಿನ ಎಲ್ಲೆಲ್ಲಿ ಹಾಕಬೇಕು, ಎಷ್ಟನೇ ಇದರಲ್ಲಿ ಹಾಕಬೇಕು ಅಂತ ಪ್ರತಿಯೊಂದನ್ನು ಪರ್ಸನಲ್ ಗೈಡೆನ್ಸ್ ಕೊಡ್ತೇವೆ. ಓಕೆ, ಫಸ್ಟಿಗೆ ಗ್ರೂಪಲ್ಲಿ ಎಲ್ಲದನ್ನು ರ್ಯಾಂಡಮ್ ಆಗಿ ಕೊಟ್ಟು, ಅಂದರೆ ಗ್ರೂಪಲ್ಲಿ ಎಲ್ಲದನ್ನು ಡ್ರಾಪ್ ಮಾಡ್ತೇನೆ, ಲೈಕ್ ಟಾಪ್ ಕಾಲೇಜಸ್, ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ ಇದೆ, ಅದಾದ ನಂತರ ಬೇಸ್ಡ್ ಆನ್ ಯುವರ್ ರ್ಯಾಂಕಿಂಗ್ ನಿಮಗೆ ಪರ್ಸನಲ್ ಗೈಡೆನ್ಸ್ ಅನ್ನು ಕೊಡ್ತೇನೆ. ಆಯ್ತಾ? ಸೊ ಇದು ನಮ್ಮ ಏಕಲವ್ಯ 2024 ಆಗಿರುತ್ತೆ. ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಮತ್ತೊಂದು ನೆನ್ಪಿಟ್ಕೊಳ್ಳಿ, ನೀವು ಪ್ರೀವಿಯಸ್ ಇಯರ್ನ ಕಟ್ ಆಫ್ ರ್ಯಾಂಕ್ ಅನ್ನು ನೋಡಿ ಕಾಲೇಜಿನ ಟಾಪ್ ಅಂತ ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಕೇಳಿದ್ರೆ ನಾನು ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ನಂದೇ ಸ್ಟೂಡೆಂಟ್ ಒಬ್ಳು ಒಳ್ಳೆ ರ್ಯಾಂಕ್ ಇದ್ದಿತ್ತು, ಅವಳದ್ದು ರ್ಯಾಂಕಿಗೆ ಒಂದು ಅಟ್ಲೀಸ್ಟ್ ಒಂದು ಟಾಪ್ 30 ಕಾಲೇಜ್ ಒಳಗಡೆ ಆಗಬೇಕಿತ್ತು. ಬಿಕಾಸ್ ಅವಳು ಕಾಲೇಜ್ ಲಿಸ್ಟನ್ನು ಇದು ಮಾಡುವಾಗ ಕಾಲೇಜ್ ಲಿಸ್ಟ್ ಚೇಂಜ್ ಆಯಿತು. ಅಂದರೆ ರ್ಯಾಂಡಮ್ ಆಗಿ ಲಾಸ್ಟ್ ಇಯರ್ ಕಟ್ ಆಫನ್ನು ನೋಡ್ಕೊಂಡು ಅದು ಒಳ್ಳೆ ಕಾಲೇಜ್ ಅಂತ ಅದಕ್ಕೆ ಹಾಕಿದ್ಲು. ಆಮೇಲೆ ಅದೇ ಕಾಲೇಜ್ ಅಲಾಟ್ ಆಯಿತು ಅವಳಿಗೆ. ಆಮೇಲೆ ಹೋಗಿ ನೋಡಿದರೆ ಅದಷ್ಟು ಒಳ್ಳೆ ಕಾಲೇಜ್ ಅಲ್ಲ. ಓಕೆ, ಪ್ರತಿಯೊಬ್ಬ ಸ್ಟೂಡೆಂಟಿಗೆ ಹೇಳಿದು ಕಟ್ ಆಫ್ ರ್ಯಾಂಕನ್ನು ತಗೊಂಡು ಆ ಕಾಲೇಜಿನ ಒಳ್ಳೇದಂತ ಡಿಸೈಡ್ ಮಾಡಬೇಡಿ. ಇವಾಗಲೇ ಹೇಳ್ತಾ ಇದ್ದಾನೆ, ಪ್ರೀವಿಯಸ್ ಇಯರ್ ಕಟ್ ಆಫ್ ರ್ಯಾಂಕ್ ನೋಡೋದು, ಇದು 20,000 ಒಳಗಡೆ ಇತ್ತಿದೆ, ಸೊ ಇದ್ರ ಕಟ್ ಆಫ್ ರ್ಯಾಂಕ್ ಒಳ್ಳೆ ಇದೆ, ಮೇ ಬಿ ಈ ಕಾಲೇಜ್ ಒಳ್ಳೇದಿರ್ಬೋದೇನೋ. ಸೊ ಇದೇ ಹುಡುಗಿ ಥರ ನನ್ನ ಸ್ಟೂಡೆಂಟ್ ಥರನೇ ರಾಂಗ್ ಡಿಸಿಷನ್ ಅವ್ರದ್ದು ಆಗಿರ್ಬೋದಲ್ಲ. ಅವ್ರ ಪ್ಲೇಸ್ಮೆಂಟನ್ನು ನೋಡೋದಿಲ್ಲ, ಯಾರೋ ಸೀನಿಯರ್ ಹತ್ರ ಕೇಳ್ತಾರೆ, ಸೀನಿಯರ್ ಹೇಳಿದ್ದನ್ನು ಏನೋ ಒಂದು ರ್ಯಾಂಡಮ್ ಆಗಿ ನಂಬ್ಕೊಳ್ತಾರೆ, ಹೋಗ್ತಾರೆ. ಸೊ ಆ ಥರ ಮಾಡಬೇಡಿ. ಪ್ರೀವಿಯಸ್ ಇಯರ್ ಕಟ್ ಆಫನ್ನು ನೋಡ್ಕೊಂಡು ಮಾಡಬೇಡಿ. ಬೇಸ್ಡ್ ಆನ್ ಪ್ಲೇಸ್ಮೆಂಟ್ಸ್ ಮಾಡಿ, NIRF ರ್ಯಾಂಕಿಂಗ್ ನೋಡಿ, ಮತ್ತು ಅಲ್ಲಿಂದ ಫ್ಯಾಕಲ್ಟೀಸ್ ನೋಡಿ, ಇದನ್ನು ನೋಡಿ ಹೋಗ್ಬೇಕು ನೀವು. ಆಯಿತಾ? ಸೊ ಇದೆಲ್ಲದನ್ನು ನಾವು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿನಿ ನಾನು ಲಿಸ್ಟ್ ಮಾಡಿ ಏಕಲವ್ಯ ಅನ್ನೋ ಗ್ರೂಪಲ್ಲಿ ನಾನು ಅದನ್ನು ಇದು ಮಾಡ್ತೇನೆ. ಅದಾದ ನಂತರ ಎಲ್ಲರಿಗೂ ಕೂಡ ಪರ್ಸನಲ್ ಗೈಡೆನ್ಸ್ 1 to 1 ನಿಮಗೆ ನನ್ನಿಂದ ಕಾಲ್ ಮಾಡಿ ಹಾಫ್ ಆನ್ ಅವರ್ ಟು 1 ಅವರ್ ಕೂರಿಸ್ಕೊಂಡು ನೀವು ಯಾವ ರೀತಿ ಲಿಸ್ಟ್ ಮಾಡಬೇಕು ಅಂತ 1 to 1 ಗೈಡೆನ್ಸನ್ನು ಕೊಡ್ತೇವೆ. ದಿಸ್ ಈಸ್ ಫಾರ್ ಬೋತ್ KCET ಆಸ್ ವೆಲ್ ಆಸ್ ಕಾಮಿಡ್ಕೆ, ನಾಟ್ ಓನ್ಲಿ ಫಾರ್ KCET. ಆದಷ್ಟು ಬೇಗ ಜಾಯ್ನ್ ಆಗಿ. KCET ರ್ಯಾಂಕ್ ಲೇಟ್ ಇದೆ ಬರೋದು, ಈಗ ರಿಸಲ್ಟ್ಸ್ ಬರೋದು ಲೇಟ್ ಇದೆ ಅಂತ ವೆಯ್ಟ್ ಮಾಡಬೇಡಿ. ಓಕೆ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನೀವು ಇವಾಗಲೇ ಅದನ್ನು ಲಿಸ್ಟನ್ನು ರೆಡಿ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ನೀವು ಪ್ರಿಪೇರ್ ಆದರೆ ಬೆಟರ್. ಓಕೆ, ಸೊ ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ದಯವಿಟ್ಟು ಈ ನಂಬರ್ಗೆ ಮೆಸೇಜ್ ಮಾಡಿ 6362324224. ತುಂಬ ಕಡಿಮೆ ರೇಟಲ್ಲಿ ಆಗ್ತಾ ಇದೆ. ₹500 ನಿಮಗೆ ಕಂಪ್ಲೀಟ್ ಕೋರ್ಸ್ಗಳು ಸಿಗುತ್ತೆ ಸ್ಟೂಡೆಂಟ್ಸ್. ಮತ್ತು ಏನೇ ಡೌಟ್ಸ್ಗಳಿದ್ರು ಎನಿ ಟೈಮ್ ಯು ಕ್ಯಾನ್ ಕಾಲ್ ಮೀ, ಎನಿ ಟೈಮ್ ಯು ಕ್ಯಾನ್ ಟೆಕ್ಸ್ಟ್ ಮೀ. ಓಕೆ, ಇಫ್ ಐ ಆಮ್ ಫ್ರೀ, ನಾನು ಆಲ್ಮೋಸ್ಟ್ ಫ್ರೀ ಇರ್ತೇನೆ. ಸೊ ಖಂಡಿತ ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಓಕೆ, ಅದೇ ರೀತಿ ಸ್ಟೂಡೆಂಟ್ಸು, ನಾನೆಲ್ಲಾದರೂ ಹೇಳ್ತಾ ಇರುವಾಗ ನಾನು ಇಲ್ಲಿ ಒಂದು ಬರೆಯೋದೊಂದು ಅಥವಾ ನಾನು ಹೇಳೋದೇನಾದರೂ ಮಿಸ್ಟೇಕ್ಸ್ ಆದರೆ ದಯವಿಟ್ಟು ಕ್ಷಮಿಸಿ. ಯಾಕಂದರೆ ಇದು ಆನ್ ಸ್ಪಾಟ್ ಆಗಿರುತ್ತೆ. ನಾನು ಯಾವುದನ್ನು ಕೂಡ ಪ್ರಿಪೇರ್ ಮಾಡಿ ಬರೋದಿಲ್ಲ. ರಿಸರ್ಚನ್ನು ಮಾಡಿ, ಪ್ಲೇಸ್ಮೆಂಟ್ಗಳ ಬಗ್ಗೆ ರಿಸರ್ಚನ್ನು ಮಾಡಿ ಅದನ್ನು ಒಂದು ಹಾರ್ಡ್ ಕಾಪಿ ಆಗಿ ಬರ್ಕೊಂಡು ಬಂದಿರ್ತೇನೆ. ಅಂದರೆ ಹ್ಯಾಂಡ್ ರಿಟನ್ ನೋಟ್ಸ್ ಆಗಿ ಬರ್ಕೊಂಡು ಬಂದು ನಿಮ್ಮ ಮುಂದೆ ಡೆಮೋ ಮಾಡ್ತೇನೆ. ಸೊ ಇಲ್ಲಿ ಏನಾದರೂ ನನ್ನ ಮಿಸ್ಟೇಕ್ಸ್ ಆಗಿದ್ರೆ ಬರೆಯುವಾಗ ಅಥವಾ ಏನಾದರೂ ಹೇಳುವಾಗ ಮಿಸ್ಟೇಕ್ಸ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಸೊ ಅಂದರೆ ಅದು ಆನ್ ಫ್ಲೋಲಿ ಮಿಸ್ಟೇಕ್ಸ್ ಆಗುತ್ತೆ. ವಿ ಆಲ್ ಆರ್ ಹ್ಯೂಮನ್ ಬೀಯಿಂಗ್ಸ್, ವಿ ಮೇಕ್ ಮಿಸ್ಟೇಕ್ಸ್, ನೋ ಒನ್ ಇಸ್ ಪರ್ಫೆಕ್ಟ್. ಸೊ ಏನಾದರೂ ರಾಂಗ್ಸ್ ಮಿಸ್ಟೇಕ್ಸ್ಗಳಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಆಯಿತಾ? ಓಕೆ, ಅದೇ ರೀತಿ ಮುಂದೆ ನಾನು RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್ ಬಗ್ಗೆ ಹೇಳ್ತಾ ಇದ್ದೇನೆ. ಸೊ ಮುಂದೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ದಯವಿಟ್ಟು 6362324224ಗೆ ಮೆಸೇಜ್ ಮಾಡಿ. ಇದು 1 to 1 ಕೌನ್ಸಿಲಿಂಗ್ ಆಗಿರುತ್ತೆ ಸ್ಟೂಡೆಂಟ್ಸು, ನಿಮಗೆ ಪರ್ಸನಲ್ ಗೈಡೆನ್ಸ್ ಆಗಿರುತ್ತೆ. ಓಕೆ, ಟಿಲ್ ಇಂಜಿನಿಯರಿಂಗ್ ಒಳ್ಳೆ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಸಿಗೋವರೆಗೂ ನಿಮಗೆ ಇದು ಮಾಡ್ತೇವೆ. ಓಕೆ ಸ್ಟೂಡೆಂಟ್ಸ್, ಈಗ RN ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, RNSIT, ಆರ್ ಎನ್ ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, RNSIT ಅಂತ ಕರೀತಾರೆ ಫೇಮಸ್ ಆಗ್ಯಾ. ಸೊ ಇಲ್ಲಿ ನೋಡಿ, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಗುಡ್ ಕಾಲೇಜ್ ಸ್ಟೂಡೆಂಟ್ಸ್. ಓಕೆ,
ಇದರದ್ದು ನಾನು ಪ್ಲೇಸ್ಮೆಂಟ್ ವೈಸ್ ಹೇಳ್ತೇನೆ ನೋಡಿ. 2023 ಹೈಯೆಸ್ಟ್ CTC 53 LPA ನೋಡಿ, ಎಷ್ಟು ಒಳ್ಳೆಯದು ಕಾಲೇಜ್ ನೋಡಿ. ನಾವು ಹೈಯೆಸ್ಟ್ CTC ನೋಡಿ ಹೋಗ್ಲಿಕ್ಕೆ ಆಗೋದಿಲ್ಲ, ಬಟ್ ಹೈಯೆಸ್ಟ್ CTC 53 LPA ಆಗಿದೆ ಅಂತ ಹೇಳಿದ್ರೆ ಒಳ್ಳೊಳ್ಳೆ ಕಂಪನಿಗಳು ಬರ್ತಾ ಇದೆ ಅಂತ ಅರ್ಥ. ಇಲ್ಲಿ ನೋಡಿ, ಮತ್ತೆ ಇಂಟರ್ನ್ಶಿಪ್ ಅಂತ ಹೇಳಿದ್ರೆ ನೀವು ಕಾಲೇಜಲ್ಲಿ ಇರುವಾಗ ನಿಮ್ಮನ್ನು ಹೈಯರ್ ಮಾಡ್ತಾರೆ, ನಿಮಗೆ ಸ್ಟೈಫಂಡ್ ಅಂತ ಕೊಡ್ತಾರೆ, ಹೈಯರ್ ಮಾಡಿ. ಅದು ಸ್ಟೈಫಂಡ್ ಎಷ್ಟು ಅಂತ ಹೇಳಿದ್ರೆ ಹೈಯೆಸ್ಟ್ ಸ್ಟೈಫಂಡ್ 1.5 lakhs per month. 1.5 lakhsವರೆಗೂ ಕೂಡ ಸ್ಟೈಫಂಡ್ ಕೊಟ್ಟಿದ್ದಾರೆ ಇಂಟರ್ನ್ಶಿಪ್ಪಲ್ಲಿ. ಆ ಇಂಟರ್ನ್ಶಿಪ್ಪನ್ನು PPO ಆಗಿ ಕನ್ವರ್ಟ್ ಮಾಡಿದರೆ ಫುಲ್ ಟೈಮ್ ಆಫರ್ನ ಕೊಟ್ಟರೆ ನಿಮಗೆ ಅದು ಮಿನಿಮಮ್ ಒಂದು 2 lakhs 2.5 lakhs ಇರುತ್ತೆ. ಓಕೆ, ಸೊ ಇಂಟರ್ನ್ಶಿಪ್ ಕೂಡ ಹೈ ಇಂಟರ್ನ್ಶಿಪ್ಪಿಗೂ ಇದಾಗಿದೆ. ಹೈಯೆಸ್ಟ್ ಪ್ಯಾಕೇಜ್ ಕೂಡ 53 LPA. ಇಟ್ ಈಸ್ 2023 ಸ್ಟೂಡೆಂಟ್ಸ್ ಲಾಸ್ಟ್ ಇಯರ್ ಡೇಟಾ. ನಂಬರ್ ಆಫ್ ಕಂಪನೀಸ್ ನೋಡಿ, 200+ ಕಂಪನೀಸ್ಗಳು ವಿಸಿಟ್ ಆಗಿದೆ. ಸೊ ಇದು ಇಂಪಾರ್ಟೆಂಟ್ ಯಾವುದಕ್ಕೆ, ನಿಮ್ಮ RNSIT ನಂಬರ್ ಆಫ್ ಕಂಪನೀಸ್ 200+ ಕಂಪನೀಸ್ಗಳು ವಿಸಿಟ್ ಆಗಿದೆ. ನಂಬರ್ ಆಫ್ ಜಾಬ್ ಆಫರ್ಸ್ 1386. ಅಂದರೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಮಲ್ಟಿಪಲ್ ಆಫರ್ಸನ್ನು ಇಟ್ಕೊಂಡಿರ್ತಾರೆ, ಹೋಲ್ಡ್ ಮಾಡ್ಕೊಂಡಿರ್ತಾರೆ. ಸೊ ನಂಬರ್ ಆಫ್ ಟೋಟಲ್ ಜಾಬ್ ಆಫರ್ಸ್ ಇಸ್ 1386. ಓಕೆ, ಇಟ್ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ನಂಬರ್ ಸ್ಟೂಡೆಂಟ್ಸ್. ವೈ? ಬಿಕಾಸ್ 1386 ಆ್ಯಂಡ್ 200+ ಕಂಪನೀಸ್ ಅಂದರೆ ಇಟ್ ಇಸ್ ನಾಟ್ ಅ ಜೋಕ್. RNSIT ಯು ಕ್ಯಾನ್ ಪ್ಲೇಸ್ ಇಟ್ ಇನ್ ಟಾಪ್ 20 ಇಂಜಿನಿಯರಿಂಗ್ ಕಾಲೇಜಲ್ಲಿ ಖಂಡಿತ ಇಡ್ಬೋದು. ಓಕೆ, ನೆಕ್ಸ್ಟ್ 2024 ನೋಡಿ, ಹೈಯೆಸ್ಟ್ CTC 26.65 LPA. ಬಿಕಾಸ್ ದಿಸ್ ಇಯರ್ ಸ್ವಲ್ಪ ಲೋ ಇದೆ. ಯಾಕಂತ ಕೇಳಿದ್ರೆ ಗೊತ್ತಿದೆಯಲ್ಲ, ರಿಸೆಷನ್ ಇಫೆಕ್ಟ್ ಆಗಿದೆ. ಸೊ 26.65 LPA ಆ್ಯಂಡ್ ಅಗೇನ್ ಇಟ್ ಈಸ್ ಗೋಯಿಂಗ್ ಆನ್ ಫರ್ದರ್. ಈ ಪ್ರಾಸೆಸ್ ಅನ್ನೋದು ಆಗ್ತಾ ಇದೆ, ಪ್ಲೇಸ್ಮೆಂಟ್ಸ್ ಆಗ್ತಾ ಇದೆ. ಸೊ ನೋಡೋಣ, ಇನ್ನು ಗೊತ್ತಾಗುತ್ತೆ, ಸ್ವಲ್ಪ ದಿವಸದಲ್ಲಿ ಗೊತ್ತಾಗುತ್ತೆ ಎಷ್ಟು ಹೈಯೆಸ್ಟ್ ಪ್ಯಾಕೇಜ್ ಅಂತ ಗೊತ್ತಾಗುತ್ತೆ. ಬಟ್ ಫಾರ್ ದ ಟೈಮ್ ಬೀಯಿಂಗ್ 26.65 LPA ಆ್ಯಂಡ್ ಇಟ್ ಈಸ್ ಆನ್ ಪ್ರಾಸೆಸ್. ಓಕೆ, ನೆಕ್ಸ್ಟ್ ಹೈಯೆಸ್ಟ್ ಇಂಟರ್ನ್ಶಿಪ್ ಈ ಟೈಮ್ 50K per month, ಅಂದರೆ 50,000. ಲಾಸ್ಟ್ ಟೈಮ್ 1.5 lakhs per month ಇದ್ದಿತ್ತು, ಇದು 50K per month ಆಗಿದೆ. ಆ್ಯಂಡ್ ನಂಬರ್ ಆಫ್ ಜಾಬ್ ಆಫರ್ಸ್ ನೋಡಿ 645 ಆ್ಯಂಡ್ ಇಟ್ ಈಸ್ ಆನ್ ಗೋಯಿಂಗ್. ಆಲ್ರೆಡಿ 645 ಜಾಬ್ ಆಫರ್ಸನ್ನು ಮಾಡಿದ್ದಾರೆ ಆ್ಯಂಡ್ ಇಟ್ ಈಸ್ ಆನ್ ಗೋಯಿಂಗ್. ಓಕೆ ನೋಡಿ, ಇದರಲ್ಲಿ ಇರೋದೇ CSC ISC 3, 6, 7, 8 ಬ್ರಾಂಚಸ್ ಇರೋದು. ಸಿವಿಲ್ ಮೆಕ್ಯಾನಿಕಲ್ ಬಿಟ್ಟಾಕಿ, ಇವೆರಡನ್ನು ಬಿಟ್ಟಾಕಿ. ನಿಮ್ಗೆ ಈಗ CSC ISC EC ಇದ್ರೆ ನೀವು ಇವು 3 ಮಾತ್ರ ಕಾಂಪಿಟೇಟರ್. ಈ ವರ್ಷ AIML ಔಟ್ಪುಟ್ ಬಂದಿದೆ, ಸೊ AIML ಕಾಂಪಿಟೇಟರ್. ಇವರಿಷ್ಟು ಜನ ನಿಮಗೆ ಕಾಂಪಿಟೇಟರ್ಸ್ ಅಲ್ಲ. ಯಾರಿಗೆ? ದೋಸ್ ಹೂ ಆರ್ ಟೇಕಿಂಗ್ CSC ಆ್ಯಂಡ್ ಇಟ್ಸ್ ಡಾಟರ್ ಬ್ರಾಂಚಸ್, ಸಾಫ್ಟ್ವೇರಿಗೆ ಹೋಗೋರಿಗೆ. ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ಸಿಗೆ ಅವ್ರು ಮಾತ್ರ ಕಾಂಪಿಟೇಟರ್ಸ್, ಮತ್ತೆ ಯಾರು ಇಲ್ಲ. ಸಿವಿಲ್ ಇಂಜಿನಿಯರಿಂಗ್ ಅವ್ರು ಮಾತ್ರ. ಇಲ್ಲಿ ಟ್ರಿಪಲ್ ಮತ್ತು ಇವು 3 ಕೆಲವು ಟೈಮ್ ಅವರವರಿಗೆ ಕಾಂಪಿಟೇಟರ್ಸ್ ಆಗಿರ್ತಾರೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್, ಇವು 3 ಜನಿಗೆ ಅವರವರೇ ಕಾಂಪಿಟೇಟರ್ ಆಗಿರ್ತಾರೆ ಅಷ್ಟೇ. ಅದರ್ವೈಸ್ ಇರೋದೇ ಬ್ರಾಂಚಸ್ 3, 6, 7, 8 ಅಲ್ವಾ. ಸೊ ನಿಮಗೆ ಕಾಂಪಿಟೇಟರ್ ಜಾಸ್ತಿ ಇಲ್ಲ, ನಂಬರ್ ಆಫ್ ಕಂಪನೀಸ್ ಹೈ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ಈಸಿ ಆಗುತ್ತೆ ಸ್ಟೂಡೆಂಟ್ಸ್. ಇವಾಗ ನೋಡಿ, ಡಿಪಾರ್ಟ್ಮೆಂಟ್ ವೈಸ್ ಜಾಬ್ ಆಫರ್ಸ್ ನೋಡಿ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 250+ ಜಾಬ್ ಆಫರ್ಸ್ ಇದ್ದಿತ್ತು 2021ನಲ್ಲಿ. 2022ಅಲ್ಲಿ 420+ ಜಾಬ್ ಆಫರ್ಸ್ ಇದೆ. 2023ಅಲ್ಲಿ 310+ ಜಾಬ್ ಆಫರ್ಸ್ ಇದ್ದಿತ್ತು. 2024ಅಲ್ಲಿ 160+ ಜಾಬ್ ಆಫರ್ಸ್. ನೋಡಿ ಸ್ಟೂಡೆಂಟ್ಸ್, ನಂಬರ್ ಆಫ್ ಸ್ಟೂಡೆಂಟ್ಸ್ 300+ ಅಲ್ಲ ಇರೋದಿಲ್ಲ. ಇಲ್ಲಿ ಮಲ್ಟಿಪಲ್ ಆಫರ್ಸ್ ಅನ್ನು ಇಟ್ಕೊಳ್ಳಿಕ್ಕೆ ಹೋಗಿ ಇಷ್ಟ ಆಗಿದ್ದು. ಓಕೆ, ಈ ಟೈಮ್ ಅಂತೂ ಮಲ್ಟಿಪಲ್ ಆಫರ್ಸ್ ಇಟ್ಕೊಳ್ಳಿ ತುಂಬ ರೇರ್, ಅದಕ್ಕೋಸ್ಕರ ತುಂಬ ಕಡಿಮೆಯಲ್ಲಿದೆ. ಬಟ್ ಇನ್ನೂ ಆಗಿಲ್ಲ, ಬಟ್ ಸ್ಟಿಲ್ ಹೇಳಿದ್ದು ನಾನು. ಮಲ್ಟಿಪಲ್ ಆಫರ್ಸ್ ಅನ್ನು ಇಟ್ಕೊಂಡಾಗ ಮಾತ್ರ 420+ ಆಫರ್ಸ್, 310+ ಆಫರ್ಸ್ ಇರುತ್ತೆ. ಬಿಕಾಸ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇರೋ ಕಂಪ್ಯೂಟರ್ ಸೈನ್ಸ್ ಜಾಸ್ತಿ ಅಂದ್ರೆ ಒಂದು 250 ಸ್ಟೂಡೆಂಟ್ಸ್ ಇರ್ಬೋದು ಅಷ್ಟೇ ಅಲ್ವಾ. ಸೊ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಮಲ್ಟಿಪಲ್ ಆಫರ್ಸ್ ಅನ್ನು ಇಟ್ಕೊಂಡಿರ್ತಾರೆ. ದಟ್ ಈಸ್ ವೈ ಇಟ್ ಈಸ್ 420+. ಓಕೆ, ನೆಕ್ಸ್ಟ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ನನ್ನ ಪ್ರಕಾರ ಬೆಸ್ಟ್ ಬ್ರಾಂಚ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಯಾಕಂತ ಕೇಳಿದ್ರೆ ಎಲ್ಲ ಕಾಲೇಜಲ್ಲೂ ಕೂಡ ಹೈಯೆಸ್ಟ್ ಪ್ಯಾಕೇಜ್ ಆಗೋದು ಅಲ್ಲಿ, ಮತ್ತು ಆವ್ರೇಜ್ ಪ್ಯಾಕೇಜ್ ಜಾಸ್ತಿ ಆಗೋದು ಅವರಿಗೆ, ಮತ್ತೇನು ಬೇಗ ಪ್ಲೇಸ್ಮೆಂಟ್ ಆಗೋದು ಅವರಿಗೆ, 100% ಪ್ಲೇಸ್ಮೆಂಟ್ ಆಗೋದು ISCಗೆ. ಓಕೆ, ಇದು ನನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸ್. ಪ್ಲಸ್ ನಾನು ತುಂಬ ನೋಡಿದ್ದೆ, ತುಂಬ ಕಾಲೇಜಿಂದು ಪ್ಲೇಸ್ಮೆಂಟ್ ವೈಸ್ ನೋಡಿದಾಗ ISC ಇಸ್ ಒನ್ ಆಫ್ ದ ಬೆಸ್ಟ್ ಬ್ರಾಂಚ್. ಕೆಲವರು ಓನ್ಲಿ CSC ಅಂತಾರೆ. ನೋ, ISC ಶುಡ್ ಬಿ ಯುವರ್ ಆಪ್ಷನ್. ನಿಮ್ಮ ಆಪ್ಷನಲ್ಲಿ ISC ಇರಲೇಬೇಕು. ಓಕೆ, ISC ನೋಡಿ 220+ ಆಫರ್ಸ್. ISC ಸೀಟ್ಸ್ಗಳು CSC ಅಷ್ಟು ಸೀಟ್ ಇರೋದಿಲ್ಲ. ನಮ್ಮ RVಯಲ್ಲಿ ಇದ್ದಿದ್ದು 70 ಮಾತ್ರ. ಕೆಲವೊಂದು ಕಾಲೇಜಲ್ಲಿ ಬರೀ 1 ಇದು ಮಾತ್ರ ಇರುತ್ತೆ, ಕ್ಲಾಸ್ ಮಾತ್ರ ಇರುತ್ತೆ. ಕೆಲವೊಂದು ಕಾಲೇಜಲ್ಲಿ ಮೋರ್ ದನ್ 2, 3 ಇರ್ಬೋದು. ಆಯ್ತಾ, ಇಲ್ಲಿ ನೋಡಿ 220+ ಆಫರ್ಸ್, 320+ ಆಫರ್ಸ್, 300 ಆಫರ್ಸ್, 110+ ಆಫರ್ಸ್. ಓಕೆ, ಇರೋದೇ ನಂಬರ್ ಆಫ್ ಸ್ಟೂಡೆಂಟ್ಸ್ ತುಂಬ ಕಡಿಮೆ. ಅದರಲ್ಲೂ ನೋಡಿ 220+, 320+, 300+ ಆಫರ್ಸ್. ಅರೌಂಡ್ CSCಗೆ ಅವರು ಕಾಂಪಿಟೇಟರ್ ಆಗಿದ್ದಾರೆ. ಓಕೆ, ಸೊ ISC ಇಸ್ ಒನ್ ಆಫ್ ದ ಬೆಸ್ಟ್ ಬ್ರಾಂಚ್ ಸ್ಟೂಡೆಂಟ್. ಯು ಕ್ಯಾನ್ ಟೇಕ್ ಈಸಿಲಿ. ಅಂದರೆ ನೀವು ಅದರ ಬಗ್ಗೆ ಯೋಚನೆ ಮಾಡೋದು ಬೇಡ, ಯು ಕ್ಯಾನ್ ಟೇಕ್. ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ 220+ ಆಫರ್ಸ್, 5-10 ಆಫರ್ಸ್. ಇಲ್ಲಿ ನೋಡಿ 2022 ಅಲ್ಲಿ ನೋಡಿ, ಆವಾಗ ಬೂಮಿಂಗಲ್ಲಿ ಇದ್ದಿತ್ತು. 280 ಆಫರ್ಸ್. ಈ ವರ್ಷ ಸ್ವಲ್ಪ ಕಡಿಮೆಯಲ್ಲಿದೆ EC, ಬಟ್ ಒನ್ ಆಫ್ ದ ಬೆಸ್ಟ್ ಬ್ರಾಂಚ್. EC ಈಸ್ ಒನ್ ಆಫ್ ದ ಬೆಸ್ಟ್ ಬ್ರಾಂಚ್ ಆ್ಯಂಡ್ ಟಫೆಸ್ಟ್ ಬ್ರಾಂಚ್. ನೀವು ಆರಾಮ್ಸೆ ಹೋಗ್ಬೋದು. ಯಾಕಂತ ಕೇಳಿದ್ರೆ ಮುಂದಿನ ಫ್ಯೂಚರಲ್ಲಿ ಏನೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಬೇಕಾದರೂ ಕೂಡ ಅಲ್ಲಿ EC ಬಂದೇ ಬರುತ್ತೆ.
ಓಕೆ. ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇದರಲ್ಲಿ ನಿಮ್ಮ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಇರ್ಬೋದು, ಸೆಮಿ ಕಂಡಕ್ಟರ್ಸ್ ಇರ್ಬೋದು, ಅದೆಲ್ಲ ಮ್ಯಾನುಫ್ಯಾಕ್ಚರಿಂಗಲ್ಲಿ ECE ಬೇಕೇ ಬೇಕು. IT ಗೂ ನೀವು ಹೋಗ್ಬೋದು, ಕೋಡಿಂಗನ್ನು ಕಲ್ತ್ರೆ IT ಗೂ ಹೋಗ್ಬೋದು. ECE ಇಸ್ ದ ಬೆಸ್ಟ್ ಬ್ರಾಂಚ್ ಸ್ಟೂಡೆಂಟ್. ಓಕೆ, ಟಫ್ ಇರುತ್ತೆ ಅಷ್ಟೇ. ಟ್ರಿಪಲ್ ಇದು ಸರ್ಕ್ಯೂಟ್ ಬ್ರಾಂಚು 75+, 90+, 60+, 25+. ಅಂದರೆ ಅಷ್ಟು ಹೈ ಪ್ಲೇಸ್ಮೆಂಟ್ಸ್ ಇಲ್ಲ. ಬಟ್ ಟ್ರಿಪಲ್ ಅಲ್ಲಿ ಇರೋದೇ ಒಂದೇ ಬ್ರಾಂಚ್, ಐ ಮೀನ್ ಟು ಸೇ ಒಂದೇ ಕ್ಲಾಸ್, ಒಂದೇ ಕ್ಲಾಸ್ ಇರುತ್ತೆ. ಸೊ ನಿಮ್ಗೆ ಇರೋದೇ ಒಂದೇ ಕ್ಲಾಸು, ಅದರಲ್ಲಿ ಒಂದು 60 or 70 ಮೆಂಬರ್ಸ್ ಇರ್ತಾರೆ. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಪ್ಲೇಸ್ಮೆಂಟ್ ಆಗುತ್ತೆ ಆಲ್ಮೋಸ್ಟ್. EIE ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್, ಇಲ್ಲಿ ನೋಡಿ ಇಲ್ಲೂ ಕೂಡ ಜಾಸ್ತಿ ಸ್ಟೂಡೆಂಟ್ಸ್ ಇರೋದಿಲ್ಲ. 50 to 60 ಸ್ಟೂಡೆಂಟ್ಸ್ ಇರ್ತಾರೆ ಮ್ಯಾಕ್ಸಿಮಮ್. ಅಂದರೆ ಅವರಿಗೆ ನೋಡಿ 65+ ಸ್ಟೂಡೆಂಟ್ಸ್ ಪ್ಲೇಸ್ಮೆಂಟ್ ಆಗಿದ್ರು 2022 ಅಲ್ಲಿ. 85+, ಆಮೇಲೆ 50+. ಈ ಟೈಮ್ ಸ್ವಲ್ಪ ಕಡಿಮೆ ಆಗಿದೆ, ಇಟ್ಸ್ ಆನ್ ಗೋಯಿಂಗ್. ನೆಕ್ಸ್ಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನೋಡಿ, ಈವನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೂಡ ಪ್ಲೇಸ್ಮೆಂಟ್ ಒಳ್ಳೆ ಇದೆ. 65+, 150+, 130+. ಇದು ಕೊಡಲಿಲ್ಲ ಸ್ಟೂಡೆಂಟ್ಸ್ ಈ ಇಯರ್, ಇದು ಆಗಿಲ್ಲ ಅನ್ಕೊಳ್ತೇನೆ. ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ತುಂಬ ಸ್ಟೂಡೆಂಟ್ಸ್ಗಳು ಇರ್ತಾರೆ. ಓಕೆ, ಇರ್ತಾರೆ, ಒಂದು 2-3 ಆದರೂ ಬ್ರಾಂಚಸ್ ಇದಿರುತ್ತೆ, ಕ್ಲಾಸಸ್ ಇರುತ್ತೆ. ನೆಕ್ಸ್ಟ್ ಸಿವಿಲ್ ಇಂಜಿನಿಯರಿಂಗ್ ಯಾವತ್ತು ಪ್ಲೇಸ್ಮೆಂಟ್ಸ್ಗಳು ತುಂಬ ಕಡಿಮೆ, ಯಾವ ಕಾಲೇಜಲ್ಲಾದರೂ ತುಂಬ ಕಡಿಮೆ. ಇಲ್ಲಿ 10+, 10+, 20+, 5+. ಅಂದರೆ ಸಿವಿಲ್ ಇಂಜಿನಿಯರಿಂಗಲ್ಲಿ ಒಂದು ಮ್ಯಾಕ್ಸಿಮಮ್ ಅಂದರೆ 50 to 60 ಮೆಂಬರ್ಸ್ ಇರ್ತಾರೆ. 50 to 60 ಮ್ಯಾಕ್ಸಿಮಮ್ ಅಂದರೆ ಅದರಲ್ಲಿ 10 ಜನರು 15 ಜನಕ್ಕೆ ಪ್ಲೇಸ್ಮೆಂಟ್ಗಳಾಗುತ್ತೆ, ಅಥವಾ 20 ಜನಕ್ಕೆ ಪ್ಲೇಸ್ಮೆಂಟ್ ಆಗಿದೆ ಅಷ್ಟೇ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್, ಇಲ್ಲಿ ನೋಡಿ 2021 ಅಲ್ಲಿ 45+ ಜನರಿಗೆ ಪ್ಲೇಸ್ಮೆಂಟ್ ಆಗಿದೆ. 2022 ಅಲ್ಲಿ 180+ ಸ್ಟೂಡೆಂಟ್ಸ್ ಪ್ಲೇಸ್ಮೆಂಟ್ ಆಗಿದೆ. 2023 ಅಲ್ಲಿ 30+ ಸ್ಟೂಡೆಂಟ್ಸ್ ಪ್ಲೇಸ್ಮೆಂಟ್ ಆಗಿದೆ. 2024 ಅಲ್ಲಿ 15+. ಅಂದರೆ ಈ ಇಯರ್ ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ ತುಂಬ ಜನ ಮಲ್ಟಿಪಲ್ ಆಫರ್ಸ್ ಅನ್ನು ಇಟ್ಕೊಂಡಿದ್ದಾರೆ. ಸೊ AIML ಎಂಬುದು ಒನ್ ಆಫ್ ದಿ ಇಂಪಾರ್ಟೆಂಟ್ ಬ್ರಾಂಚ್ ಸ್ಟೂಡೆಂಟ್. ಯು ಕ್ಯಾನ್ ಟೇಕ್, ಆರಾಮ್ಸೆ ತಗೊಳ್ಬೋದು ನೀವು, ಯೋಚನೆ ಮಾಡೋದು ಬೇಡ. ಇಲ್ಲಿ ನೋಡಿ 180+ ಇದಾಗಿದೆ. ಇರೋದೇ ಒಂದು ಕ್ಲಾಸ್, ಮೋರ್ ದನ್ 1 ಅಂತೂ ಇರೋದಿಲ್ಲ. ಇದ್ರೆ ಕೆಲವೊಂದು ಕಾಲೇಜಲ್ಲಿ ಮಾತ್ರ 2-3 ಇಡ್ಬೋದಂತೆ. ಈಗಂತೂ ಟೈಮ್ ಬೀಯಿಂಗ್ ಇವಾಗ ಸ್ಟಾರ್ಟ್ ಆಗಿದ್ದಷ್ಟೇ 2-3 ಬ್ರಾಂಚಸ್ಗಳಿರಲಿ, 2-3 ಕ್ಲಾಸಸ್ಗಳಿರಲಿಕ್ಕೆ ಚಾನ್ಸೇ ಇಲ್ಲ, ಒಂದೇ ಕ್ಲಾಸಸ್ಗಳಿರುತ್ತೆ. ಸೊ ಇಲ್ಲಿ ಬೂಮಿಂಗಲ್ಲಿ ಇದೆ ಸ್ಟೂಡೆಂಟ್ಸ್. AIML ಒನ್ ಆಫ್ ದ ನೀವು ಅಂದರೆ ರೆಫರ್ ಮಾಡ್ಬೋದು ಅಂದರೆ ಬ್ರಾಂಚಲ್ಲಿ. ನೆಕ್ಸ್ಟ್ ಕಂಪನೀಸ್, ಯಾವ್ಯಾವ ಕಂಪನೀಸ್ಗಳು ಬರುತ್ತೆ? ಹೈವ್ಮೈಂಡ್ಸ್ ಬರುತ್ತೆ, ಐಡಿಯಾ ಇನ್ಫಿನಿಟಿ ಬರುತ್ತೆ, ಸೂರ್ಯ ಸಾಫ್ಟ್ವೇರ್ ಬರುತ್ತೆ, KPIT ಬರುತ್ತೆ, ಕಿಕ್ ಡ್ರಮ್ ಬರುತ್ತೆ, SAP ಬರುತ್ತೆ, ಬೆಟ್ಸಾಲ್ ಬರುತ್ತೆ. ಒನ್ ಆಫ್ ದ ಅಂದರೆ ಒಂದು ಇಂಪಾರ್ಟೆಂಟ್ ಮೆನಿ ಮೋರ್. ಬಟ್ ನಾನು ಒಂದಿಷ್ಟು ಡಿಫ್ರೆಂಟ್ ನೇಮ್ಸನ್ನು, ಕಂಪನೀಸ್ ನೇಮ್ಸ್ಗಳನ್ನು ಬರೆದಿದ್ದೇನೆ. ಟಾಪ್ ನಾಚ್ ಕಂಪನೀಸ್ಗಳು ಎಲ್ಲದೂ ವಿಸಿಟ್ ಆಗುತ್ತೆ. ಯಾಕಂದರೆ RNSIT ಇಸ್ ಒನ್ ಆಫ್ ದ ಟಾಪ್ ಕಾಲೇಜ್ ಇನ್ ಬೆಂಗಳೂರಲ್ಲಿ ಒನ್ ಆಫ್ ದ ಟಾಪ್ ಕಾಲೇಜು. ಟಾಪ್ 20 ನೀವು ಆರಾಮ್ಸೆ ಇಡ್ಬೋದು ಇದನ್ನು, ಆಯಿತಾ. ನೆಕ್ಸ್ಟು ಫೆಸ್ಟ್ಗಳಿರ್ಬೋದು, ಕಲ್ಚರಲ್ ಫೆಸ್ಟ್ಗಳಿರ್ಬೋದು, ಅಥವಾ ಕಲ್ಚರಲ್ ಕ್ಲಬ್ಸ್ಗಳಿರ್ಬೋದು, ಅಥವಾ ಟೆಕ್ನಿಕಲ್ ಕ್ಲಬ್ಸ್ಗಳಿರ್ಬೋದು, ಫ್ಯಾಷನ್ ಶೋ ಇದಿರ್ಬೋದು, ಸ್ಪೋರ್ಟ್ಸ್ ಕ್ಲಬ್ಸ್ಗಳಿರ್ಬೋದು, ಎಲ್ಲದೂ ಇದೆ. ಓಕೆ, ಒಳ್ಳೇದಾಗುತ್ತೆ, ಚೆಂದ ಆಗುತ್ತೆ. ನೀವು ಹೋಗಿ ನೋಡಿದ್ರು ಕೂಡ ಆ ಕ್ಲಬ್ಸ್ಗಳು ಅಥವಾ ನಿಮಗೆ ಫೆಸ್ಟ್ಗಳು ಮಾಡ್ತಾರಲ್ಲ, ಒಳ್ಳೇದಾಗುತ್ತೆ. ಫ್ಯಾಷನ್ ಶೋಗೆ ಔರಾ ಅಂತಿದೆ, ಮ್ಯೂಸಿಕ್ಕಿಗೆ ಧ್ವನಿ ಅಂತಿದೆ, ಡ್ಯಾನ್ಸಿಗೆ ಸಿನಾಪ್ಸ್ ಅಂತಿದೆ, ಟೆಕ್ನಿಕಲ್ ಕ್ಲಬ್ಸ್ಗಳಿದೆ, ಸ್ಪೋರ್ಟ್ಸ್ ಕ್ಲಬ್ಸ್ಗಳಿದೆ, ಕ್ರಿಕೆಟ್ ಇದಿದೆ, ಫುಟ್ಬಾಲ್ ಇದೆ, ಎಲ್ಲದೂ ಇದೆ. ಸೊ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಸ್ಟೂಡೆಂಟ್ಸ್. ನಿಮಗೆ ನಾಟ್ ಓನ್ಲಿ ಅಂದರೆ ನಿಮ್ಮದು ಎಜುಕೇಷನ್ ಫೀಲ್ಡ್ ಅಂತಲ್ಲ, ನಿಮ್ಮ ಅಕಾಡೆಮಿಕ್ ಮಾತ್ರ ಅಲ್ಲ, ಇವನ್ ನಿಮ್ಮ ಎಲ್ಲದನ್ನು ನೋಡಬೇಕಲ್ಲ. ನಿಮ್ಮ ಇಂಟ್ರೆಸ್ಟ್, ನೀವು ಇಫ್ ಯು ಆರ್ ಅಂದರೆ ಇಂಟ್ರೆಸ್ಟೆಡ್ ಇನ್ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದ್ರೆ ಅದಕ್ಕಿದೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್ ಅಂದರೆ ನಿಮ್ಮ ಹಾಬೀಸ್ ಮ್ಯೂಸಿಕ್ ಇದ್ರೆ ಅದಕ್ಕೂ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಥರ ಅದಕ್ಕೂ ಇದೆ. ಫ್ಯಾಷನಲ್ಲಿ ನಿಮ್ಮ ಓವರ್ ಆಲ್ ಇದನ್ನು ಕ್ಯಾರೆಕ್ಟರ್ನ ಡೆವಲಪ್ ಮಾಡ್ಬೇಕಂತ ಹೇಳಿದ್ರೆ ಎಲ್ಲದರಲ್ಲೂ ಇರಬೇಕಲ್ಲ. ಸೊ ಎಲ್ಲದೂ ಬೇಕಲ್ಲಿ. ಟೆಕ್ನಿಕಲ್ ಕ್ಲಬ್ಸ್ ಬೇಕು, ಕಲ್ಚರಲ್ ಕ್ಲಬ್ಸ್ ಬೇಕು, ಮ್ಯೂಸಿಕಲ್ಲಿದ್ದರೆ, ಡ್ಯಾನ್ಸಲ್ಲಿದ್ದರೆ. ಯಾಕಂದರೆ ಓನ್ಲಿ ನೀವು ಎಜುಕೇಷನ್ ಬಗ್ಗೆ ಮಾತ್ರ ಇದು ಮಾಡೋದಲ್ಲ, ಅಲ್ಲಿ ಎಲ್ಲದೂ ಆಗುತ್ತಲ್ಲ. ಯಾಕಂದರೆ 4 years ನಿಮ್ಮ ಲೈಫಲ್ಲಿ ಸ್ಪೆಂಡ್ ಮಾಡ್ತೀರಾ. ಸೊ ಎಲ್ಲದೂ ಮ್ಯಾಟ್ರ್ ಆಗುತ್ತೆ. ಸೊ ಕ್ಲಬ್ಸ್ಗಳು ಒಳ್ಳೊಳ್ಳೆ ಕ್ಲಬ್ಸ್ಗಳಿದೆ, ಫೆಸ್ಟ್ಗಳು ಒಳ್ಳೆ ನಡೆಸ್ತಾರೆ, ಮತ್ತು ಕ್ಯಾಂಪಸ್ ಕೂಡ ಒಳ್ಳೇದಿದೆ, ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ. ಈಗ ನಾಟ್ ಓನ್ಲಿ ಫ್ರಮ್ ಕರ್ನಾಟಕ, ಔಟ್ಸೈಡ್ ಕರ್ನಾಟಕ ಫ್ರೆಂಡ್ಸ್ಗಳು ಸಿಗ್ತಾರೆ, ಒಳ್ಳೇದಾಗುತ್ತೆ ಸ್ಟೂಡೆಂಟ್ಸ್. ಇಟ್ ವಿಲ್ ಬಿ ಗುಡ್. ಓಕೆ, RNSIT ನೀವು ಪ್ರಿಫರ್ ಮಾಡ್ಬೋದು. ಸೊ RNSIT ಟಾಪ್ 15 ಅಥವಾ 20 ಆರಾಮ್ಸೆ ಇಡ್ಬೋದು ಸ್ಟೂಡೆಂಟ್ಸ್. ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಓಕೆ, ಇದಿಷ್ಟು RNSIT ಬಗ್ಗೆ. ಸೊ ಓವರ್ ಆಲ್ ಆಗಿ ಪ್ಲೇಸ್ಮೆಂಟ್ ನೋಡೋದಾದರೆ ಒಂದು ಮೋರ್ ದ್ಯಾನ್ 80% ಸ್ಟೂಡೆಂಟ್ಸ್ ಜನ ಪಕ್ಕಾ ಪ್ಲೇಸ್ ಆಗ್ತಾರೆ ಸ್ಟೂಡೆಂಟ್ಸ್. ಮೋರ್ ದ್ಯಾನ್ 80%. 53 LPS ಹೈಯೆಸ್ಟ್ ಪ್ಯಾಕೇಜ್. ಅದರಲ್ಲೂ ಕೂಡ CSC, ISC, AIML, EC ಅದು ಒಳ್ಳೆ ಇದೆ. ಸಿವಿಲ್ ಅಷ್ಟು ಒಳ್ಳೆ ಇಲ್ಲ. ಮತ್ತು ಟ್ರಿಪಲ್ ಓಕೆ ಒಂದು ಲೆವೆಲಿಗೆ ಓಕೆ, EIನೂ ಒಂದು ಲೆವೆಲಿಗೆ ಓಕೆ. ಸೊ ಅಂದರೆ ಒಂದು ಲೆವೆಲಿಗೆ ಅಂತ ಹೇಳಿದ್ರೆ ಒಂದು 70% ಆಫ್ ದ ಸ್ಟೂಡೆಂಟ್ಸ್ ಗೆಟ್ ಪ್ಲೇಸ್ಡ್, 70+. ಓಕೆ, ದಿಸ್ ಇಸ್ ಅಬೌಟ್ RNSIT ಸ್ಟೂಡೆಂಟ್ಸ್. ಓಕೆ, ಸೊ ಇದು RNSIT ಆಯಿತು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಾಲೇಜ್ ಬಗ್ಗೆ ರಿವ್ಯೂಸನ್ನು ಕೊಡ್ತಾನೆ. ಅದಕ್ಕೂ ಮುಂಚೆ ಈ ಒಂದು ವಿಡಿಯೋವನ್ನು ಎಂಡ್ ಮಾಡಲಿಕ್ಕೆ ಮುಂಚೆ ಸ್ಟೂಡೆಂಟ್ಸು ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ನಾವು ಪರ್ಸನಲ್ ಗೈಡೆನ್ಸನ್ನು ಕೊಡ್ತಾ ಇದ್ದೇವೆ. ಅದಕ್ಕೆ ಏಕಲವ್ಯ 2024 ಅಂತ ಹೆಸರನ್ನು ಇಟ್ಟಿದ್ದೇನೆ. ಸೊ ಇದು ಪರ್ಸನಲ್ ಗೈಡೆನ್ಸ್ ಆಗಿರುತ್ತೆ, 1-on-1 ಗೈಡೆನ್ಸ್ ಆಗಿರುತ್ತೆ. ಟಾಪ್ 60 to 70 ಇಂಜಿನಿಯರಿಂಗ್ ಕಾಲೇಜ್ಗಳ ಲಿಸ್ಟ್ ಕೊಡ್ತೇನೆ ಬೇಸ್ಡ್ ಆನ್
ಪ್ಲೇಸ್ಮೆಂಟ್ ಲಿಸ್ಟ್ ಕೊಡ್ತೇನೆ. ಸೊ ಲಿಸ್ಟ್ ಕೊಟ್ಟೋದಾದ ನಂತರ ನಿಮ್ಮ ರ್ಯಾಂಕಿಗೆ ಸರಿಯಾಗಿ ಯಾವ ಕಾಲೇಜಿಗೆ ಎಂಟ್ರಿ ಆಗಬೇಕು, ಯಾವ ಕಾಲೇಜಲ್ಲಿ ಯಾವ ರೀತಿ ನೀವು ಆಪ್ಷನ್ ಎಂಟ್ರಿ ಇಡಬೇಕು ಅನ್ನೋದನ್ನ ಪರ್ಸನಲ್ ಗೈಡೆನ್ಸ್ ಅನ್ನು ಕೊಡ್ತೇನೆ. ಓಕೆ, ಯಾರಾದರೂ ಜಾಯ್ನ್ ಆಗಬೇಕು ಅಂತಿದ್ರೆ ನಂಬರ್ಗೆ ಮೆಸೇಜ್ ಮಾಡಿ 6362324224. 500 ರೂಪೀಸ್ ಫೀಸ್ ಇರುತ್ತೆ. ಫೀಸನ್ನು ಇದು ಮಾಡಿ ಪೇ ಮಾಡಿ ಆದ್ಮೇಲೆ ನಿಮ್ಮನ್ನು ಗ್ರೂಪಿಗೆ ಜಾಯ್ನ್ ಮಾಡ್ತೇನೆ. ಅದಾದ ನಂತರ ಫರ್ದರ್ ಕಮ್ಯುನಿಕೇಶನ್ ಗ್ರೂಪಲ್ಲಿ ಆಗುತ್ತೆ. ಆಮೇಲೆ ನಿಮಗೆ ಪರ್ಸನಲ್ ಗೈಡೆನ್ಸ್ ಕೂಡ ಇರುತ್ತೆ. ಸ್ಟೂಡೆಂಟ್ಸ್ ಏನಾದರೂ ಡೌಟ್ಗಳಿದ್ರೆ ಎನಿ ಟೈಮ್ ಯು ಕ್ಯಾನ್ ಕಾಲ್ ಮೀ. ಓಕೆ, ಹಾಗೆ ಏನಾದರೂ ಮಿಸ್ಟೇಕ್ಸ್ಗಳಾಗಿದ್ರೆ, ನಾನು ಹೇಳುವಾಗ ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ. ಯಾಕಂತ ಕೇಳಿದ್ರೆ ನಾನು ಮಾತಾಡುವಾಗ ಆನ್ ಸ್ಪಾಟ್ ಎಲ್ಲ ಮಾತಾಡುವಾಗ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳಾಗತ್ತಾ. ಸೊ ಇದೇನಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಓಕೆ, ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸಪೋರ್ಟ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಒಂದಿಷ್ಟು ಜನ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದೇ ರೀತಿ ಸಪೋರ್ಟ್ ಮಾಡಿ. ಇದರ ಹಿಂದೆ ತುಂಬ ಶ್ರಮ ಇದೆ ಸ್ಟೂಡೆಂಟ್ಸ್. ಯಾವುದನ್ನು ಅಷ್ಟು ಈಸಿಯಾಗಿ ನಾನು ಎಲ್ಲದನ್ನು ನೋಡಿ ಇಲ್ಲಿ ಇದನ್ನು ರಿಸರ್ಚ್ ಮಾಡಿ ನಾನು ಬರೆದುಕೊಂಡು ನೀವು ಅಂದ್ಕೊಳ್ಬೋದು ತುಂಬ ಓಲ್ಡ್ ಸ್ಕೂಲ್ ಮೆಥಡನ್ನು ಫಾಲೋ ಮಾಡ್ತಿದ್ದಾರಲ್ಲ ಅಂತ ಅಂದ್ಕೊಳ್ಬೋದು. ನೋಡಿ ಸ್ಟೂಡೆಂಟ್ಸ್, ಇದು ನನಗೆ ತುಂಬ ಎಫೆಕ್ಟಿವ್ ಅಂತ ಅನ್ಸುತ್ತೆ. ಯಾಕಂದರೆ ನಾನು ಕೂಡ ಓದುವಾಗ, ಇಂಜಿನಿಯರಿಂಗ್ ಎಂಟ್ರೆನ್ಸ್ ಓದುವಾಗ ಎಲ್ಲದನ್ನು ಬರೆದು ಕಲಿತಾ ಇದ್ದೇನೆ. ಸೊ ಅದಕ್ಕೋಸ್ಕರ ನನಗೆ ಈ ಥರ ಬರೆದ್ರೆ ನಿಮ್ಗೆ ಈ ಥರ ಎಕ್ಸ್ಪ್ಲೇನ್ ಮಾಡಿದ್ರೆ ಬೆಟರ್ ಅನ್ಸುತ್ತೆ. ನನಗೆ ಲ್ಯಾಪ್ಟಾಪಲ್ಲಿ ಹಾಕೊಂಡು ಆ ವೆಬ್ಸೈಟಿಗೆ ಹೋಗಿ ಡೈರೆಕ್ಟ್ ನಿಮಗೆ ತೋರಿಸೋದು ದೊಡ್ಡ ವಿಷಯ ಅಲ್ಲ, ಆಯಿತಾ. ಎಲ್ಲ ಯೂಟ್ಯೂಬರ್ಸು ಮಾಡ್ತಾರೆ, ಬಟ್ ನನಗೆ ಇದು ತುಂಬ ಇಫೆಕ್ಟಿವ್ ಅನ್ಸುತ್ತೆ. ಸ್ಟೂಡೆಂಟ್ಸ್ ನಿಮ್ಗೆ ತುಂಬ ಮೈಂಡಿಗೆ ಹೋಗುತ್ತೆ ಅನ್ನೋ ರೀಸನಿಂದ ನಾನು ತುಂಬ ಓಲ್ಡ್ ಸ್ಕೂಲ್ ಮೆಥಡನ್ನ ಫಾಲೋ ಮಾಡ್ತೇನೆ. ಓಕೆ, ಸೊ ತುಂಬ ಓಲ್ಡ್ ಸ್ಕೂಲ್ ಮೆಥಡ್ ಆದರೂ ಕೂಡ ನಿಮ್ಮ ತಲೆಗೆ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸ್ಟೂಡೆಂಟ್ಸು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ದಯವಿಟ್ಟು ಒಂದಿಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್, ಸೈನಿಂಗ್ ಆಫ್ ಸ್ಟೂಡೆಂಟ್ಸ್. ಬಾಯ್, ಲವ್ ಯು ಆಲ್, ಟೇಕ್ ಕೇರ್ ಸ್ಟೂಡೆಂಟ್ಸ್.